ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ನಾಳೆ 9ನೇ ತಾರೀಕು ನಿಮ್ಮ ವಿಜ್ಞಾನ ವಿಷಯದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 1 ನಡೆಯಲಿದೆ. ಅದಕ್ಕಾಗಿ ಈಗ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 2 ಮತ್ತು ಅದರ ಉತ್ತರಗಳನ್ನು ನೋಡೋಣ. ಈಗ ನೋಡಿ, ಮೊದಲಿಗೆ ಭೌತ ವಿಜ್ಞಾನ. ವಿದ್ಯುದಾವೇಶದ SI ಏಕಮಾನವು ಕೂಲಂ. ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವ ದಿಕ್ಕು ವಿದ್ಯುತ್ ಪ್ರವಾಹ. ವಾಹನದ ಹಿನ್ನೋಟ ದರ್ಪಣದಲ್ಲಿ ಉಪಯೋಗಿಸುವ ದರ್ಪಣದ ವಿಧ ಪೀನ ದರ್ಪಣ. ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. ನೋಡಿ, ಪರಿವರ್ತಿತ ರೋಧ ರಿಯೋಸ್ಟ್ಯಾಟ್ನ ಈ ರೀತಿ ನೀವು ತೋರಿಸ್ಬೇಕು. ತಂತಿಗಳು ಸೇರುವ ಸ್ಥಳ ಈ ರೀತಿ ತೋರಿಸ್ಬೇಕು. ಬಿಳಿಯ ಬೆಳಕಿನ ರೋಹಿತ ಎಂದರೇನು? ಬಿಳಿಯ ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿಯನ್ನು ಬಿಳಿಯ ಬೆಳಕಿನ ರೋಹಿತ ಎಂದು ಕರೆಯುತ್ತೇವೆ. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕಾರಣ ಕೊಡಿ. ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗ್ಸ್ಟನ್ ಅನ್ನು ಬಳಸಲಾಗುತ್ತದೆ. ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಿಲ್ಲ. ಅಥವಾ ವಿದ್ಯುತ್ ಮಂಡಲಗಳಲ್ಲಿ ಫ್ಯೂಸ್ನ ಜೋಡಣೆ ಅವಶ್ಯಕ ಏಕೆ? ನೋಡಿ, ಟಂಗ್ಸ್ಟನ್ನ ದ್ರವಣ ಬಿಂದು ಮತ್ತು ರೋಧ ಸ್ಥಿತಿಯು ಅತಿ ಹೆಚ್ಚು ಇದು ಅತಿ ಹೆಚ್ಚಿನ ತಾಪಮಾನದಲ್ಲಿ ಕರಗಬಾರದು. ವಿದ್ಯುತ್ ದೀಪಗಳು ಅತಿ ಹೆಚ್ಚು ತಾಪಮಾನದಲ್ಲಿ ಬೆಳಗುತ್ತವೆ. ಆದ್ದರಿಂದ ಟಂಗ್ಸ್ಟನ್ ಅನ್ನು ವಿದ್ಯುತ್ ದೀಪಗಳ ತಂತುಗಳಲ್ಲಿ ಮುಖ್ಯವಾಗಿ ಬಳಸಲಾಗುತ್ತದೆ. ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ವಿವಿಧ ವಿದ್ಯುತ್ ಘಟಕಗಳು ವಿವಿಧ ವಿದ್ಯುತ್ ಪ್ರವಾಹದ ಮೌಲ್ಯದಲ್ಲಿ ಸೂಕ್ತವಾಗಿ ಕಾರ್ಯನಿರ್ವಹಿಸುತ್ತವೆ. ಒಂದು ಘಟಕವು ಹಾನಿಗೊಂಡರೆ ಮಂಡಲವು ಕಡಿದುಕೊಂಡು ಇತರೆ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಆದ್ದರಿಂದ ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಸರಣಿ ಕ್ರಮ ವ್ಯವಸ್ಥೆಯಲ್ಲಿ ವಿದ್ಯುತ್ ಉಪಕರಣಗಳನ್ನು ಜೋಡಿಸುವುದಿಲ್ಲ. ಅಥವಾ ಫ್ಯೂಸ್ ಒಂದು ಸುರಕ್ಷಾ ಸಾಧನವಾಗಿದ್ದು ನೋಡಿ. ಅಥವಾ ಪ್ರಶ್ನೆಗೆ, ಅತಿ ಹೆಚ್ಚಿನ ವಿದ್ಯುತ್ ಪ್ರವಾಹವು ವಿದ್ಯುತ್ ಮಂಡಲಗಳ ಹಾಗೂ ವಿದ್ಯುತ್ ಉಪಕರಣಗಳ ಮೂಲಕ ಪ್ರವಹಿಸದಂತೆ ತಡೆದು ಅವುಗಳನ್ನು ರಕ್ಷಿಸುತ್ತದೆ. ಇದು ಸೂಕ್ತ ದ್ರವಣ ಬಿಂದು ಹೊಂದಿರುವ ಲೋಹ ಅಥವಾ ಮಿಶ್ರ ಲೋಹದ ತಂತಿಯಿಂದ ಮಾಡಲ್ಪಟ್ಟಿದ್ದು ವಿದ್ಯುತ್ ಉಪಕರಣಗಳೊಂದಿಗೆ ಸರಣಿ ಕ್ರಮದಲ್ಲಿ ಇರಿಸಲ್ಪಟ್ಟಿರುತ್ತದೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ವಿದ್ಯುತ್ ಪ್ರವಾಹ ಪ್ರವಹಿಸಿದಾಗ ಫ್ಯೂಸ್ ತಂತಿಯ ತಾಪವು ಹೆಚ್ಚಾಗುತ್ತದೆ. ಇದು ಫ್ಯೂಸ್ ತಂತಿಯನ್ನು ಕರಗಿಸಿ ಮಂಡಲವನ್ನು ಕಡಿತಗೊಳಿಸುತ್ತದೆ. ಆದ್ದರಿಂದ ವಿದ್ಯುತ್ ಮಂಡಲಗಳಲ್ಲಿ ಫ್ಯೂಸ್ನ ಜೋಡಣೆ ಅವಶ್ಯಕ. ಇನ್ನು ಕೆಳಗಿನ ವಿದ್ಯುತ್ ಮಂಡಲವನ್ನು ಗಮನಿಸಿ. ನೋಡಿ, ಪ್ರತಿಯೊಂದು ಓದ್ತಾ ಹೋಗೋದಿಲ್ಲ, ನಾನು ನೋಡ್ತಾ ಹೋಗಿ. ಇಲ್ಲಿ ಈ ಪ್ರಶ್ನೆ ಇದೆ ನೋಡಿ. ಈ ಪ್ರಶ್ನೆಗೆ ಅಲ್ಲಲ್ಲಿ ಪಾಸ್ ಮಾಡಿ ಕೂಡ ನೀವು ನೋಡಬಹುದು. ಈ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಕೂಡ ನೀಡಲಾಗಿದೆ. ಇನ್ನು 8ನೇ ಪ್ರಶ್ನೆ ನೋಡಿ. ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಮತ್ತು ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ವಿದ್ಯುತ್ ಪ್ರವಾಹ ಇರುವ ನೇರ ವಾಹಕ, ವಿದ್ಯುತ್ ಪ್ರವಾಹ ಇರುವ ನೇರ ವಾಹಕ. ನೋಡಿ, ಚಿತ್ರ ಎ ಮತ್ತು ಚಿತ್ರ ಬಿ ಅಂತ 2 ಚಿತ್ರಗಳಿವೆ. ಮೇಲಿನ ಚಿತ್ರಗಳಲ್ಲಿ ಯಾವ ಚಿತ್ರವು ಕಾಂತಕ್ಷೇತ್ರದ ದಿಕ್ಕನ್ನು ಸರಿಯಾಗಿ ತೋರಿಸುವುದು? ಸರಿಯಾದ ಚಿತ್ರವನ್ನು ಆರಿಸಲು ಸಹಾಯ ಮಾಡಿದ ನಿಯಮವನ್ನು ಹೆಸರಿಸಿ ಮತ್ತು ನಿರೂಪಿಸಿ. ಯಾವ ನಿಯಮ ಅಂತ ಹೇಳಬೇಕು ಮತ್ತು ಅದರ ನಿರೂಪಣೆಯನ್ನು ಕೂಡ ನಾವು ಬರಿಬೇಕು. ನೋಡಿ, ಬಲಗೈ ಹೆಬ್ಬೆರಳ ನಿಯಮ ನಿರೂಪಣೆ ಬರಿಬೇಕು. ಚಿತ್ರ ಬಿ ಕಾಂತಕ್ಷೇತ್ರದ ಸರಿಯಾದ ದಿಕ್ಕನ್ನು ತೋರುತ್ತದೆ. ನೋಡಿ, ಕೆಳಗಿನ ಪ್ರಶ್ನೆಗೆ, ಒಂದು ನಿಮ್ನ ಮಸೂರದ ಸಂಗಮ ದೂರವು 30 ಸೆಂಟಿಮೀಟರ್ ಆಗಿದೆ. ಮಸೂರದಿಂದ ಪ್ರತಿಬಿಂಬವು 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರ ಇಡಬೇಕು? ಅಥವಾ ಪ್ರಶ್ನೆ ಇದೆ. ಇಲ್ಲಿ ಕೂಡ ನೀವು ಸಿಂಪಲ್ ಆಗಿರುವಂಥ ಸೂತ್ರಗಳನ್ನು ನೆನಪಿನಲ್ಲಿಟ್ಕೋಬೇಕು. ನೆನಪಿನಲ್ಲಿಟ್ಕೊಂಡ್ರೆ ಈ ಲೆಕ್ಕಗಳನ್ನು ಮಾಡಲಿಕ್ಕೆ ಬರ್ತದೆ. ಮತ್ತು ಪ್ರತಿ ವರ್ಷ ಪ್ರತಿ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ ಇವನ್ನ. ಇನ್ನು ಮುಂದಿನ ಪ್ರಶ್ನೆ ನೋಡಿ. ಯಾವ ರೀತಿ F=R/2 ಇವನ್ನೆಲ್ಲ ಇದನ್ನು ತಿಳ್ಕೊಬೇಕು ನೀವು. ಇನ್ನು ಒಂದು ವಸ್ತುವನ್ನು ಪಿನ ಮಸೂರದ 2F1 ಮತ್ತು F1ಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ. ನೋಡಿ, ಶಕ್ತಿಯ ಉತ್ತಮ ಆಕಾರದ ಗುಣಲಕ್ಷಣಗಳು ಯಾವುವು? ಸೌರಕೋಶದ ಯಾವುದಾದ್ರೂ 2 ಉಪಯೋಗಗಳನ್ನು ಬರೆಯಿರಿ. ಅಥವಾ ನ್ಯೂಕ್ಲಿಯರ್ ಶಕ್ತಿಯ ಅನುಕೂಲ ಮತ್ತು ಅನನುಕೂಲಗಳೇನು? ಅನುಕೂಲಗಳು, ಅನನುಕೂಲಗಳು. ಇನ್ನು 12ನೇ ನೋಡಿ, ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಿಸಿದಂತೆ ಫ್ಯಾರಡೆ ಅವರ ಪ್ರಯೋಗವನ್ನು ವಿವರಿಸಿ. ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ನೋಡಲು ಕಣ್ಣು ಹೇಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತದೆ? ನಕ್ಷತ್ರಗಳು ಮಿನುಗುತ್ತವೆ ಏಕೆ? ವಿವರಿಸಿ. ನೋಡಿ, ಪದೇ ಪದೇ ಕೇಳಿದ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ನೋಡಿ, ರಸಾಯನ ಭಾಗದಲ್ಲಿ ಪ್ರಶ್ನೆಗಳು.
14ನೇದು ನೀರಿನ ವಿದ್ಯುತ್ ಬಲ್ಬ್ನಲ್ಲಿ ಕ್ಯಾಥೋಡ್ ಮತ್ತು ಅನೋಡ್ಗಳಲ್ಲಿ ಬಿಡುಗಡೆಯಾಗುವ ಅನಿಲಗಳು ಮತ್ತು ಅವುಗಳ ಅನುಪಾತವು ಅನುಕ್ರಮವಾಗಿ ನೀರಿನ ಶಾಶ್ವತ ಗಡುಸು ನಿವಾರಣೆಗೆ ಬಳಸುವ ಸಂಯುಕ್ತವೆಂದರೆ ಕೆಳಗಿನವುಗಳಲ್ಲಿ ಮೆಂಡ್ಲಿಯವರ ಧಾತುಗಳ ವರ್ಗೀಕರಣದ ಒಂದು ಮಿತಿ ಎಂದರೆ. ಮತ್ತು ನೋಡಿ 17ನೇ ಪ್ರಶ್ನೆ, ಒಂದು ಅನುರೂಪ ಶ್ರೇಣಿಯ 4ನೇ ಸದಸ್ಯದ ಅಣುಸೂತ್ರ C5H10 ಆಗಿದೆ. ಹಾಗಾದರೆ ಇದೇ ಶ್ರೇಣಿಯ ಮೊದಲೆರಡು ಸದಸ್ಯರ ಅಣುಸೂತ್ರಗಳನ್ನು ನಿರ್ಧರಿಸಿ ಬರೆಯಿರಿ. ರೆಡಾಕ್ಸ್ ಕ್ರಿಯೆಗಳು ಎಂದರೇನು? ನೋಡಿ, ಬೀಕರ್ ಎ ಮತ್ತು ಬೀಕರ್ ಬಿಗಳಲ್ಲಿ 250 ml ನೀರನ್ನು ತೆಗೆದುಕೊಂಡಿದೆ. ಬೀಕರ್ ಎಗೆ 5 ಗ್ರಾಮ್ನಷ್ಟು ಸೋಡಿಯಂ ಲೋಹವನ್ನು, ಬೀಕರ್ ಪಿಗೆ 5 ಗ್ರಾಮ್ನಷ್ಟು ಕ್ಯಾಲ್ಸಿಯಂ ಲೋಹವನ್ನು ಸೇರಿಸಿದೆ. ಇಲ್ಲಿ ಗಮನಿಸುವ ವೀಕ್ಷಣೆಗಳಿಗೆ ಕಾರಣಗಳೇನು ಅಂತ ಕೇಳಿದ್ದಾರೆ. ನೋಡಿ, ಬೀಕರ್ ಎನಲ್ಲಿ ಏನಾಗ್ತದೆ, ಬಿನಲ್ಲಿ ಏನಾಗ್ತದೆ. ಇನ್ನು 9th ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ತಾಮ್ರ ಶುದ್ಧೀಕರಣದಲ್ಲಿ ಬಳಸುವ ಉಪಕರಣಗಳ ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಧನಾಗ್ರ ಮಡ್ಡಿಯನ್ನು ಗುರುತಿಸಿ. ನೋಡಿ, ಇವೆಲ್ಲ ತುಂಬ ಇಂಪಾರ್ಟೆಂಟು, ಪದೇ ಪದೇ ಕೇಳ್ತಾರೆ. ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಒಂದು ಕಬ್ಬಿಣದ ಮೊಳಗೆಯನ್ನು ಮುಗಿಸಿದರೆ ಅಲ್ಲಿ ಯಾವ ವಿಧದ ರಾಸಾಯನಿಕ ಕ್ರಿಯೆ ಜರುಗುವುದು? ಈ ಕ್ರಿಯೆಗೆ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಥವಾ ಈ ಕೆಳಗಿನ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಿ. ನೋಡಿ, ಸಮೀಕರಣ ಸರಿದೂಗಿಸೋದು ಕೆಳಗೆ ಕೇಳ್ತಾರೆ. ಸಿಂಪಲ್ ಆಗಿರ್ತವೆ, ಒಂದಿಷ್ಟು ಫಿಕ್ಸ್ ಇರ್ತವೆ, ಅವನ್ನಷ್ಟು ನೀವು ರೂಢ ಮಾಡ್ಕೋಬೇಕು. ಇನ್ನು ಸಾರರಿತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ಒಳತನೆ ಮತ್ತು ಉಸುವಿಕೆ ಮೂಲಕ ಹೈಡ್ರೋಜನ್ ಇಲ್ಲದ ಪರೀಕ್ಷೆ ಮಾಡುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆದು ಹೈಡ್ರೋಜನ್ ಇಲ್ಲದ ಗುಳ್ಳೆಗಳನ್ನು, ಇದು ಫಿಕ್ಸ್ ಇರ್ತದೆ, ಬಹಳಷ್ಟು ಸಾರಿ ಕೇಳ್ತಾರೆ ಇದನ್ನು. ಅಯಾನಿಕ್ ಸಂಯುಕ್ತಗಳು ಎಂದರೇನು? ಅಯಾನಿಕ್ ಸಂಯುಕ್ತಗಳು ಯಾವುದಾದ್ರೂ 4 ಗುಣಗಳನ್ನು ಬರೆಯಿರಿ. ಅಥವಾ ಮಿಶ್ರ ಲೋಹಗಳೆಂದರೇನು? ಲೋಹಗಳ ಯಾವುದಾದ್ರೂ 4 ಭೌತ ಗುಣಗಳನ್ನು ಬರೆಯಿರಿ. ನೋಡಿ, ಅಥವಾ ಪ್ರಶ್ನೆ ಉತ್ತರನೂ ಇದೆ. 24th ನೋಡಿ, pH ಬಗ್ಗೆ ಪ್ರಶ್ನೆ ಮತ್ತು ಉತ್ತರವನ್ನು ನೋಡ್ತಾ ಹೋಗಿ. ಆವರ್ತ ಕೋಷ್ಟಕದ ಭಾಗವನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಧಾತುಗಳು ಮತ್ತು ಪರಮಾಣು ಸಂಖ್ಯೆ ಬಗ್ಗೆ. ಇನ್ನು ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳಿಗೆ ರಚನಾ ವಿನ್ಯಾಸಗಳನ್ನು ಬರೆಯಿರಿ. ನೋಡಿ, ರಚನಾ ವಿನ್ಯಾಸಗಳನ್ನು ಫಿಕ್ಸ್ ಆಗಿ ಕೇಳ್ತಾರೆ. ಇನ್ನು ನೋಡಿ, ಭಾಗ ಸಿ ಯಲ್ಲಿ ಜೀವವಿಜ್ಞಾನದ ಪ್ರಶ್ನೆಗಳು. ಮೇದೋಜೈವಿಕ ಗ್ರಂಥಿಕೆಯಿಂದ ಸ್ರವಿಕೆಯಾಗುವ ಹಾರ್ಮೋನು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಸಸ್ಯಗಳಲ್ಲಿ ಶೋಷಣೆ ಒತ್ತಡದ ಅಗತ್ಯವೆಂದರೆ ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು. ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಹೆಚ್ಚು ಪರಿಣಾಮಕಾರಿಯಾಗಿವೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ತೆರೆದ ಪತ್ರದ ಚಿತ್ರವನ್ನು ಬರೆದು ಕಾವಲು ಜೀವಕೋಶಗಳನ್ನು ಗುರುತಿಸಿ. ನೋಡಿ, ಬಹಳಷ್ಟು ಸಾರಿ ಕೇಳ್ತಾರೆ. ಕೇಸರ ಮಾತ್ರ ಹೊಂದಿರುವ ಹೂವುಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ನಿಮ್ಮ ಉತ್ತರವನ್ನು ಸ್ಪಷ್ಟಪಡಿಸಿ. ಒಬ್ಬ ವ್ಯಕ್ತಿಯ ದೇಹವು ವ್ಯಾಯಾಮಗಳಿಂದಾಗಿ ಗಾತ್ರದಲ್ಲಿ ಬದಲಾಗಿದೆ. ಈ ಬದಲಾವಣೆಯನ್ನು ಮುಂದಿನ ಸಂತತಿಯಲ್ಲಿ ಕಾಣಬಹುದೇ? ನಿಮ್ಮ ಉತ್ತರವನ್ನು ಕಾರಣದೊಂದಿಗೆ ತಿಳಿಸಿ. ಕೊಟ್ಟಿರುವ ಆಹಾರ ಸರಪಳಿಯನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಹೈಡ್ರಾ ಮತ್ತು ಪ್ಲೆನೇರಿಯಾಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆ ಹೇಗೆ ಪರಸ್ಪರ ಭಿನ್ನವಾಗಿ ವಿವರಿಸಿ. ಅಥವಾ ನಿಷೇಚನಗೊಂಡ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ. ದಾಯಿಯ ಗರ್ಭದಲ್ಲಿ ಈ ಭ್ರೂಣವು ಹೇಗೆ ಪೋಷಣೆಯನ್ನು ಪಡೆಯುತ್ತದೆ? ಉತ್ತರಿಸಿ. ನೋಡಿ, ಎಲ್ಲ ಉತ್ತರಗಳು ಇವೆ, ನೋಡ್ತಾ ಹೋಗ್ಬೇಕು ನೀವು. ಇನ್ನು ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗವನ್ನು ಗುರುತಿಸಿ. ನೋಡಿ, ಇದನ್ನು ಪದೇ ಪದೇ ಕೇಳ್ತಾರೆ, ತುಂಬ ಸುಲಭ ಇರ್ತದೆ ಇದು. ಅರಣ್ಯಗಳು ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು ಹೇಗೆ? ಸ್ಥಳೀಯ ಜನರು ಅರಣ್ಯಗಳ ಪಾಲುದಾರರಾಗಿದ್ದಾರೆ, ಏಕೆ? ವಿವರಿಸಿ. ಪ್ರಭೇದೀಕರಣ ಎಂದರೇನು? ಪ್ರಭೇದೀಕರಣಕ್ಕೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ. ಪಳೆಯುಳಿಕೆಗಳು ಎಂದರೇನು? ಪಳೆಯುಳಿಕೆಯ ಕಾಲ ನಿರ್ಣಯ ವಿಧಾನಗಳನ್ನು ತಿಳಿಸಿ. ಅಥವಾ ಮೆಂಡಲರವರ ಪ್ರಕಾರ ಪ್ರಬಲ ಗುಣಗಳು ಮತ್ತು ದುರ್ಬಲ ಗುಣಗಳು ಎಂದರೇನು? ದ್ವಿತಳೀಕರಣ ಎಂದರೇನು? ಮೆಂಡಲರ ದ್ವಿತಳೀಕರಣದ ಪ್ರಯೋಗದ F2 ಪೀಳಿಗೆಯಲ್ಲಿ ದೊರೆತ ಸಸ್ಯ ವಿಧಗಳ ಅನುಪಾತಗಳೇನು? ನೋಡಿ, ಎಲ್ಲ ಉತ್ತರ ಇದೆ. ಇನ್ನು ಲಾಸ್ಟ್ 38ನೇ ಪ್ರಶ್ನೆ. ವಾಯುವಿಕ ಉಸಿರಾಟದಲ್ಲಿ ಗ್ಲೂಕೋಸ್ ಹೇಗೆ ಶಕ್ತಿ ಅಣುವಾಗಿ ಪರಿವರ್ತನೆಯಾಗುತ್ತದೆ? ಉಸಿರಾಟ ಪ್ರಕ್ರಿಯೆಯಲ್ಲಿ ಗಾಳಿಗೂಡುಗಳ ಪಾತ್ರವೇನು? ಸಸ್ಯಗಳಲ್ಲಿ ಕಂಡುಬರುವ ವಿವಿಧ ವಿಸರ್ಜನಾ ತಂತ್ರಗಳು ಯಾವುವು? ನೋಡಿ, ಈಗ ವಿಜ್ಞಾನ ವಿಷಯದ 2 ಪತ್ರಿಕೆಗಳನ್ನು ನಾವು ನೋಡಿದೆವು.
ಇದೇ ರೀತಿ 3ನೇ ಪತ್ರಿಕೆಯನ್ನು ಕೂಡ ನೋಡೋಣ. ಮತ್ತೆ ಭೇಟಿಯಾಗೋಣ.